ಅಕೌಂಟ್ಸ್ ವಿತ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ನೋಡೋಣ. ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ಯಾರು ನೋಡೋಣ ಇಲ್ಲಿ. ಸಮ್ ಪೀಪಲ್ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅ ಟ್ರಸ್ಟ್ ಟು ಮ್ಯಾನೇಜ್ ದೇರ್ ಪ್ರಾಪರ್ಟಿ ಪ್ರಿಪೇರ್ ಅ ವಿಲ್ ಆ್ಯಂಡ್ ಸ್ಪೆಸಿಫೈ ಇನ್ ಇಟ್ ದ ನೇಮ್ ಆಫ್ ದ ಪರ್ಸನ್ ಟು ಮ್ಯಾನೇಜ್ ದೇರ್ ಪ್ರಾಪರ್ಟಿ ಆಫ್ಟರ್ ದೇರ್ ಡೆತ್. ಯೂಶ್ವಲಾಗಿ ಬಿಗ್ ಪ್ರಾಪರ್ಟಿ ಯಾರ ಹತ್ರ ಇರುತ್ತೆ, ಇಫ್ ದೇ ಹ್ಯಾವ್ property worth crores and crores together, what they'll do, they usually create a trust for the property. ಆ ಟ್ರಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಪ್ರಾಪರ್ಟಿಲಿ ಏನೇನು ಪ್ರಾಫಿಟ್ ಬರುತ್ತೆ, ಅರ್ನಿಂಗ್ಸ್ ಬರುತ್ತೆ, ಬೆನಿಫಿಷರಿ ಯಾರಿಗೆ ಅದು ಬೆನಿಫಿಟ್ ಆಗಬೇಕು ಅವ್ರಿಗೆ ಅಮೌಂಟು ಟ್ರಾನ್ಸ್ಫರ್ ಆಗೋ ಥರ ಮಾಡ್ತಾರೆ. ಯೂಶಲಿ ದೇ ವಿಲ್ ಕ್ರಿಯೇಟ್ ಎ ಟ್ರಸ್ಟ್ ಔಟ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ದ ಬೆನಿಫಿಷರಿ ವಿಲ್ ಗೆಟ್ ದ only benefit out of it. They can't sell the property, they can't do anything to the property. So ಅಲ್ಲಿ ಟ್ರಸ್ಟೀಸ್ ಅಂತ ಕ್ರಿಯೇಟ್ ಮಾಡಿ they will be looking after the trust. ಆದರೆ in some cases they won't open or create a trust. What they'll do, they'll do the will ಅಂದ್ರೇನು, ಸೊ ನಾವೇನು ಹೇಳ್ತೀವಿ ಇದನ್ನು ಕನ್ನಡದಲ್ಲಿ ಉಯಿಲು ಅಂತ ಹೇಳ್ತೀವಿ. ಯಾರಾದರೂ ಅವ್ರ ಪ್ರಾಪರ್ಟಿನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಥರ್ಡ್ ಪಾರ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದಾಗ ವಿಲ್ಲನ್ನು ಬರೀತಾರೆ. ಸೊ ಇದನ್ನು ಉಯಿಲು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದು ಯಾಕೆ ಬರೀತಾರೆ ಅಂದರೆ, ಯಾವುದೇ ಒಂದು ಸ್ವಯಾರ್ಜಿತವಾದ ಪ್ರಾಪರ್ಟಿ, ಇಲ್ಲಿ ಆಸ್ತಿ ಅವರ ಆ್ಯನ್ಸಿಸ್ಟರಿಂದ ಅಥವಾ ಅವ್ರ ತಂದೆಯಿಂದ ಬಂದ ಪ್ರಾಪರ್ಟಿ ಅವರು ವಿಲ್ ಮಾಡೋಕ್ಕಾಗಲ್ಲ. ಸ್ವಯಾರ್ಜಿತವಾದ ಆಸ್ತಿಗೆ ಮಾತ್ರ ಅವರು ವಿಲ್ನ ಬರೆಯೋಕ್ಕೆ ಸಾಧ್ಯ. ಈ ವಿಲ್ನ ಯಾಕೆ ಬರೀತಾರೆ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಪಾಲು ಎಷ್ಟೆಷ್ಟು ಹೋಗಬೇಕು ಅವರ ಆಸ್ತಿನಲ್ಲಿ, ತಮ್ಮ ಲೀಗಲ್ ಹೈಯರ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೆ, ಅದ್ರ ಜೊತೆಗೆ ಥರ್ಡ್ ಪಾರ್ಟಿಗೂ ಸಮೇತ, ಬೇರೆ ಯಾರು ಅವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಇಲ್ಲದೆ ಇದ್ದರೂ ಸಮೇತ ಅವ್ರಿಗೂ ಸಮೇತ ಇಲ್ಲಿ ಪ್ರಾಪರ್ಟಿನ ಕೊಡ್ಬೋದು. ಬಿಕಾಸ್ ಇಟ್ ಈಸ್ ಅ ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿ. ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿ ಇರೋದ್ರಿಂದ ಸೊ ಯಾರಿಗೆ ಅಮೌಂಟು ಅಥವಾ ಪ್ರಾಪರ್ಟಿ ಕೊಡಬೇಕು ಅಂತ ಇರುತ್ತೋ ಅಲ್ಲಿ ಏನಾಗುತ್ತೆ, ವಿಲ್ ಬರೆಯೋದು ಉತ್ತಮ. ಸುಮ್ಮನೆ ಹೀಗೆ ಮಾತಲ್ಲಿ ಹೇಳಿದ್ರಾಗಲ್ಲ. ಯಾಕಂದರೆ ಲೀಗಲ್ ಹೈಯರ್ಸ್ ಅನ್ನೋರು ಅವರ ಲೀಗಲ್ ಹೈಯರ್ಸ್ ಅಂತ ಇರ್ತಾರೆ. ಫಸ್ಟ್ ಟೈರ್ ಲೀಗಲ್ ಹೈಯರ್, ಸೆಕೆಂಡ್ ಟೈರ್ ಲೀಗಲ್ ಹೈಯರ್ ಅಂತ ಡಿಫ್ರೆಂಟ್ ಲಾನಲ್ಲಿ ನಾವು ಕಲಿತೀವಿ. ಜಸ್ಟ್ ಲೆಟ್ ಇಸ್ ನಾಟ್ ಸ್ಕ್ರ್ಯಾಚ್ ಹೆಡ್ ಅಬೌಟ್ ದ್ಯಾಟ್. ಸೊ ಅವರ ಡಿಸೆಂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲ ಅವ್ರಿಗೆಲ್ಲ ಹೋಗೋಕ್ಕಾಗಲ್ಲ, ಇದು ನಮ್ಮ ತಂದೆದು ಅಥವಾ ನಮ್ಮ ತಾಯಿದು, ನಾವೇ ಇಟ್ಕೋಬೇಕು ಅಂತ ಕೋರ್ಟ್ ಆಫ್ ಲಾನಲ್ಲಿ ದೆ ಕ್ಯಾನ್ ಗೋ ಆ್ಯಂಡ್ ದೆ ಕ್ಯಾನ್ ಟೇಕ್ ದ ಪ್ರಾಪರ್ಟಿ. ಸೊ ಹಿಂಗಾಗಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ, ವಿಲ್ನ ಬರೀತಾರೆ. ಆ್ಯಂಡ್ ವಿಲ್ ಬರಿಬೇಕಾದ್ರೆ ಅಲಾಂಗ್ ವಿತ್ ದ ವಿಲ್ what they'll do, they'll just make people to manage the will. They'll make people to manage the will also. ಅವ್ರನ್ನ ಏನು ಹೇಳ್ತಾರೆ, ಎಕ್ಸಿಕ್ಯೂಟರ್ಸ್ ಅಂತ ಹೇಳ್ತಾರೆ. ಓಕೆ, ಎಕ್ಸಿಕ್ಯೂಟರ್ಸ್ ಯಾರು, ಒನ್ಸ್ ದ ಪರ್ಸನ್ ಡೈಸ್, ಯಾರು ವಿಲ್ ಬರೆದಿರ್ತಾರೆ ಅವ್ರಿಗೆ ಟೆಸ್ಟೇಟರ್ ಅಂತ ಹೇಳ್ತಾರೆ. ಅವರು ಟೆಸ್ಟೇಟರ್ ಸತ್ತಾದಮೇಲೆ ಈ ವಿಲ್ ಬರೆದಿರ್ತಾರಲ್ಲ ಅವರು ಈ ಮ್ಯಾನೇಜ್ ಮಾಡ್ತಾರೆ. ವಿಲ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಪರ್ಟಿ ಹೋಗಬೇಕು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಎಲ್ಲ ವಿಲ್ಲಲ್ಲಿ ಬರೆದಿರ್ತಾರೆ. ಸೊ ದೋಸ್ ಎಕ್ಸಿಕ್ಯೂಟರ್ಸ್ ವಿಲ್ ಬಿ ಡೂಯಿಂಗ್ ಇಟ್. ಇನ್ ಕೇಸ್ ಆ ವಿಲ್ಲಲ್ಲಿ ಎಕ್ಸಿಕ್ಯೂಟರ್ ಇವ್ರು ಆಗಬೇಕು ಅಂತ ಮೆನ್ಷನ್ ಮಾಡಿದರೆ, ಆ ಪರ್ಸನ್ ಎಕ್ಸಿಕ್ಯೂಟರ್ ಆಗೋಕ್ಕೆ ರೆಡಿ ಇಲ್ಲ ಅಂದರೆ, ಅಥವಾ ವಿಲ್ಲಲ್ಲಿ ಮೆನ್ಷನ್ನೇ ಮಾಡಿರಲ್ಲ ಯಾರು ಆ ವಿಲ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬರ್ದಿಲ್ಲದೆ ಇದ್ದಾಗ, ದ್ಯಾಟ್ ವಿಲ್ ಗೋಸ್ ಟು ದ ಕೋರ್ಟ್ ಆಫ್ ಲಾ ಹೋಗುತ್ತೆ. ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ, ದೇ ವಿಲ್ ಡಿಸೈಡ್ ಒನ್ ಪರ್ಸನ್, ಯಾರಾದರೂ ಒಬ್ರನ್ನ ಅಪಾಯಿಂಟ್ ಮಾಡ್ತಾರೆ. ಯೂಶುವಲ್ ಆಗಿ ಲಾಯರ್ಸ್ ವಿಲ್ ಬಿ ದ ಪರ್ಸನ್ ಹೂ ವಿಲ್ ಬಿ ಅಪಾಯಿಂಟೆಡ್ ಟು ಟೇಕ್ ಕೇರ್ ಆಫ್ ದಸ್ ಆ್ಯಕ್ಟಿವಿಟೀಸ್. ಅವರನ್ನು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಟರ್ ಯಾರು ಟೆಸ್ಟೇಟರ್ ಅಂದರೆ ಯಾರು ವಿಲ್ ಬರೆದಿರ್ತಾರೆ ಅವರೇ ಒಬ್ಬರು ಹೆಸರನ್ನ ಮೆನ್ಷನ್ ಮಾಡಿ, ಅವ್ರದ್ದೇ ರಿಲೇಟಿವ್ಸ್ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಇರ್ಬೋದು, ಅಥವಾ ಈವನ್ ಅವ್ರ ಲಾಯರ್ ಇರ್ಬೋದು, ಅವ್ರು ಮೆನ್ಷನ್ ಮಾಡಿರೋ ಪರ್ಸನ್ನು ವಿಲ್ನ ಎಕ್ಸಿಕ್ಯೂಟ್ ಮಾಡೋದು. ವಿಲ್ ಹೇಗಿದೆ ಆ ಥರ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು
ನೋಡ್ಕೊಳ್ಳೋದನ್ನು ವಿಲ್ನ ಅಡ್ಮಿನಿಸ್ಟ್ರ್ ಮಾಡೋದನ್ನು ಎಕ್ಸಿಕ್ಯೂಟರ್ಸ್ ಅಂತಾರೆ. ಎಕ್ಸಿಕ್ಯೂಟಿಂಗ್ ದ ವಿಲ್ ಆರ್ ದ ಎಕ್ಸಿಕ್ಯೂಟರ್ಸ್. ವೇರ್ ಆಸ್ ಎಕ್ಸಿಕ್ಯೂಟರ್ಸ್ ಇಲ್ಲ ಅಂದಾಗ ಕೋರ್ಟ್ ಆಫ್ ಲಾ ಇಂದ ದೇ ವಿಲ್ ಅಪಾಯಿಂಟ್ ಅ ಪರ್ಸನ್ ಟು ಎಕ್ಸಿಕ್ಯೂಟ್ ದಿಸ್ ವಿಲ್. ಅವ್ರನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತಾರೆ. ಇಬ್ಬರು ಒಂದೇ ಕೆಲಸ ಮಾಡ್ತಾರೆ, ಆದರೆ ಹೆಸರು ಬೇರೆ ಅಷ್ಟೆ. ಕೋರ್ಟಿಂದ ಬಂದವ್ರನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತೀವಿ, ಆದರೆ ವಿಲ್ ಬರೆದಿರ್ತಾರಲ್ಲ ಅವರೇ ಅಪಾಯಿಂಟ್ ಮಾಡಿದವ್ರನ್ನ ಎಕ್ಸಿಕ್ಯೂಟರ್ಸ್ ಅಂತ ಹೇಳ್ತೀವಿ. ವಾಟ್ ದೀಸ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ವಿಲ್ ಡು, ಅವ್ರೇನು ಮಾಡ್ತಾರೆ ಅಂದರೆ ಒನ್ಸ್ ದ ಪರ್ಸನ್ ಡೈಸ್, ಯಾರು ಬರೆದಿರ್ತಾರೆ ವಿಲ್, ಅವರು ಸತ್ತಾದ್ಮೇಲೆ ವಿಲ್ ಎಕ್ಸಿಕ್ಯೂಟ್ ಆಗೋದು. ಓಕೆ, ಅವರು ಬದುಕಿದ್ದಾಗ ಯಾವುದೇ ಕಾರಣಕ್ಕೂ ಆ ವಿಲ್ ಎಕ್ಸಿಕ್ಯೂಟ್ ಆಗಲ್ಲ. ವಿಲ್ ಯಾಕೆ ಮಾಡ್ತಾರೆ ಅಂದರೆ ಅವರ ಸತ್ತಾದ್ಮೇಲೆ ಅವ್ರ ಪ್ರಾಪರ್ಟಿ ಬೇರೆಯವ್ರಿಗೆ ಹೋಗ್ಬೇಕು, ಯಾವ್ಯಾವ ಥರ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು. ಅವ್ರು ಬದುಕಿದ್ದಾಗಲೇ ಅದನ್ನು ಪ್ರಾಪರ್ಟಿನ ಭಾಗ ಮಾಡಿದ್ರೆ ದಟ್ ಈಸ್ ಡಿಫ್ರೆಂಟ್ ಕೇಸ್. ದಟ್ ಈಸ್ ನಾಟ್ ಕಾಲ್ಡ್ ಆಸ್ ವಿಲ್. ಓಕೆ, ಇಲ್ಲಿ ಆ ಪರ್ಸನ್ ಯಾರು ಮಾಡಿರ್ತಾರೆ, ದಟ್ ಈಸ್ ಪರ್ಸನ್ ಈಸ್ ಕಾಲ್ಡ್ ಟೆಸ್ಟೇಟರ್. ಒನ್ಸ್ ದ ಟೆಸ್ಟೇಟರ್ ಡೈಸ್, ದೆನ್ ದ ಎಕ್ಸಿಕ್ಯೂಟರ್ ಆರ್ ಅಡ್ಮಿನಿಸ್ಟ್ರೇಟರ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆಂಟ್. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟರ್ಸ್ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಬರೋದೇ ಇಲ್ಲ, ಪಿಕ್ಚರಲ್ಲಿ ಬರೋದೇ ಇಲ್ಲ. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ದ ಬ್ಯಾಂಕ್ ಶುಡ್ ಅಬ್ಸರ್ವ್ ದ ಫಾಲೋಯಿಂಗ್ ಲೀಗಲ್ ಆಸ್ಪೆಕ್ಟ್ಸ್ ಇನ್ ಓಪನಿಂಗ್ ಆ್ಯಂಡ್ ಆಪರೇಟಿಂಗ್ ದ ಅಕೌಂಟ್ಸ್ ಆಫ್ ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್ಸ್. ಈ ಥರ ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ನ ಅಪಾಯಿಂಟ್ ಮಾಡಿದಾಗ ಅವರು ದೇ ಹ್ಯಾವ್ ಕಮ್ ಟು ಅ ಎಕ್ಸಿಸ್ಟೆನ್ಸ್ ಬಂದಾಗ, ಅಂದರೆ ಟೆಸ್ಟೇಟರ್ ಡೆತ್ ಆದಾಗ ದೇ ಹ್ಯಾವ್ ಟು ಡೂ ದ ಡೀಲಿಂಗ್ಸ್ ಆಫ್ ದ ಪ್ರಾಪರ್ಟಿ ಡಿವಿಷನ್ಸು, ಆಮೇಲೆ ಅಮೌಂಟ್ ತೊಗೋಬೇಕು, ಕೊಡಬೇಕು, ವಾಟ್ ಎವರ್ ದೇರ್ ಇನ್ ದ ವಿಲ್, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಈ ಥರ ಇರಬೇಕಾದ್ರೆ ಎಕ್ಸಿಕ್ಯೂಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ದು ಅಕೌಂಟನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಬ್ಯಾಂಕರ್ ಶುಡ್ ಬಿ ಪ್ರಾಪರ್ಲಿ ಸಿ ದ ಲೀಗಲ್ ಆಸ್ಪೆಕ್ಟ್ಸ್ ವೈಲ್ ಓಪನಿಂಗ್. ಫಸ್ಟ್ ಏನು ಮಾಡಬೇಕು ಅಂದರೆ ದ ಬ್ಯಾಂಕರ್ ಶುಡ್ ಸ್ಟಾಪ್ ದ ಆಪರೇಷನ್ ಆಫ್ ದ ಟೆಸ್ಟೇಟರ್ಸ್ ಅಕೌಂಟ್. ಯಾರು ಸತ್ತೋಗಿದ್ದಾರೆ, ದ ವಿಲ್ ಯಾರು ಮಾಡಿದ್ದಾರೆ ಅವ್ರದ್ದು ಅಕೌಂಟು ಫಸ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಹೀ ಈಸ್ ಅ ಡೆಡ್ ಪರ್ಸನ್, ಸೊ ನೋಬಡಿ ಶುಡ್ ಬಿ doing the transaction with that. When the banker receives the death message of the testator, ಆವಾಗ ಅಕೌಂಟ್ನ ಅಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ದೇ ವಿಲ್ ಫ್ರೀಸ್ ಆಲ್ ದ ಅಕೌಂಟ್. ಅಲ್ಲಿ ಏನೇನು ಇರುತ್ತೆ, ಕ್ಯಾಶ್ ಇರ್ಬೋದು, ಆರ್ ಇಫ್ ಹಿ ಹ್ಯಾಸ್ ಏನೋ ಆ ಅಕೌಂಟ್ ಮೇಲೆ ಬೇರೆ ಯಾವುದಾದ್ರೂ ಲೋನ್ಸ್ ಇದ್ದರೆ, ವಾಟ್ ಎವರ್ ಇಟ್ ಈಸ್, ಸೊ ಟೋಟಲ್ ಆಗಿ ಟೆಸ್ಟೇಟರ್ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. Next, the banker should insist an official letter issued by the court called letter of administration. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಬಂದಾಗ, ಕೋರ್ಟ್ ಆಫ್ ಲಾ ಇಂದ ಅಪಾಯಿಂಟ್ ಆಗಿ ಬಂದವರು ಯಾರು, ಅಡ್ಮಿನಿಸ್ಟ್ರೇಟರ್. ಸೊ ಅಪಾಯಿಂಟ್ ಆಗಿದ್ದು ಲೆಟರ್ ಏನಿದೆ, ದಟ್ ಈಸ್ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಯಾರು ಬಂದಿರ್ತಾರೆ, ದಟ್ ಈಸ್ ಕಾಲ್ಡ್ ಲೆಟರ್ ಆಫ್ ಪ್ರೊಬೇಟ್. That letter of probate a copy should be given to the bank to know who is a person who is appointed as administrator, ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಆಲ್ ದೀಸ್ ಡೀಟೇಲ್ಸ್, ಹೂ ಇಸ್ ದ ಟೆಸ್ಟೇಟರ್, ಎವ್ರಿ ಡೀಟೇಲ್ ವಿಲ್ ಬಿ ದೇರ್ ಇನ್ ದ ಲೆಟರ್ ಆಫ್ ಪ್ರೊಬೇಟ್. ಅದರದ್ದು ಒಂದು ಕಾಪಿ ಬ್ಯಾಂಕ್ಗೆ ಬೇಕಾಗುತ್ತೆ. ಆ್ಯಂಡ್ ದ ಕಾಪಿ ಆಫ್ ಲೆಟರ್ ಆಫ್ ಪ್ರೊಬೇಟ್ ಶುಡ್ ಬಿ ಫೈಲ್ಡ್ ಫಾರ್ ಫ್ಯೂಚರ್ ರೆಫರೆನ್ಸ್. ಅದು ಯಾಕೆ ಬೇಕು ಅಂದರೆ ಮುಂದೆ ರೆಫರೆನ್ಸ್ಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಯಾರ ಹೆಸರಲ್ಲಿ, ಎಕ್ಸಿಕ್ಯೂಟರ್ ಅಥವಾ ಅಡ್ಮಿನಿಸ್ಟ್ರೇಟರಲ್ಲಿ. ಅಲ್ಲಿ ಎಲ್ಲ ಟೆಸ್ಟೇಟರ್ದು ಪ್ರಾಪರ್ಟೀಸು, ವ್ಯಾಲ್ಯೂಸು, ಅಮೌಂಟು ಎಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು, ಅಕಾರ್ಡಿಂಗ್ ಟು ದ ವಿಲ್, ಅಕಾರ್ಡಿಂಗ್ ಟು ದ ಪ್ರೊಬೇಟ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ವೆರಿಫೈಡ್ ಬೈ ದ ಬ್ಯಾಂಕ್. ಇಲ್ಲೇನಾದರೂ ಅಡ್ಮಿನಿಸ್ಟ್ರೇಟರ್ ಅಥವಾ ಎಕ್ಸಿಕ್ಯೂಟರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಫ್ರಾಡ್ ಮಾಡಿದ್ರೆ ಬ್ಯಾಂಕರ್ ವಿಲ್ ಕಮ್ ಟು ನೋ. ಸೊ ಫ್ಯೂಚರ್ ರೆಫರೆನ್ಸ್ಗೆ ಇದು ಬೇಕಾಗುತ್ತೆ. ದೆನ್ ದ ಬ್ಯಾಂಕರ್ ಶುಡ್ ಕ್ಲೋಸ್ ದ ಅಕೌಂಟ್ ಆಫ್ ಡಿಸೀಸ್ಡ್. ದ ಟೆಸ್ಟೇಟರ್ದು ಅಕೌಂಟ್ ಕ್ಲೋಸ್ ಮಾಡ್ತಾನೆ ಆ್ಯಂಡ್ ಟ್ರಾನ್ಸ್ಫರ್ ಆಲ್ ದ ಫಂಡ್ಸ್ ಟು ದ ನ್ಯೂಲಿ ಓಪನ್ಡ್ ಅಕೌಂಟ್ ಇನ್ ದ ನೇಮ್ ಆಫ್ ಅಡ್ಮಿನಿಸ್ಟ್ರೇಟರ್ ಆರ್ ಎಕ್ಸಿಕ್ಯೂಟರ್. ಇಲ್ಲಿ ಎಕ್ಸಿಕ್ಯೂಟರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಆರ್ ಇಂಡಿವಿಜುವಲ್ ಪರ್ಸನ್, ಆಯಿತಾ. ಆ ಇಂಡಿವಿಜುವಲ್ ಪರ್ಸನ್ನು ಹಿ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಎಕ್ಸಿಕ್ಯೂಟರ್ ಆರ್ ಅಡ್ಮಿನಿಸ್ಟ್ರೇಟರ್. ಅವನದು ಸಪ್ರೇಟ್ ಅಕೌಂಟ್ ಇರುತ್ತೆ ಆ್ಯಸ್ ಅ ಹಿಸ್ ಇಂಡಿವಿಜುವಲ್ ಎಂಟಿಟಿಲಿ. ಈ ಅಕೌಂಟಿಂದ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಟ್ರಾನ್ಸಾಕ್ಷನ್ಸ್ ಆಗೋದು, ಎವ್ರಿಥಿಂಗ್ ಶುಡ್ ಬಿ
ಸೀನ್ ಲೈಕ್ ಅದನ್ನು ಪ್ರಾಪರಾಗಿ ವಿಜಿಲೆಂಟ್ ಆಗಿರ್ಬೇಕು. ಯಾರು ಬ್ಯಾಂಕ್ ಶುಡ್ ಬಿ ಪ್ರಾಪರಾಗಿ ವಿಜಿಲೆಂಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ದ ಟೆಸ್ಟೇಟರ್ಸ್ ಅಮೌಂಟ್ ಏನು ಟ್ರಾನ್ಸ್ಫರ್ ಆಗಿದೆ ಎಕ್ಸಿಕ್ಯೂಟರ್ ಅಕೌಂಟ್ಗೆ. ನೆಕ್ಸ್ಟ್, ಇಫ್ 2 or more ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಅಪಾಯಿಂಟೆಡ್, ಒಬ್ಬರಲ್ಲ ಇಬ್ಬರು ಅಥವಾ 3 ಜನ ಅಪಾಯಿಂಟ್ ಆಗಿದ್ರೆ, he should follow all the rules and regulation as followed in the case of joint account. Banker should follow ಜಾಯಿಂಟ್ ಅಕೌಂಟಲ್ಲಿ ಏನು ಮಾಡಿದ್ರು, ಇಬ್ರದ್ದು ಸಿಗ್ನೇಚರ್ಸು, ಇಬ್ಬರು ಎಲ್ಲ ಕೇಸಲ್ಲಿ ವಿಡ್ರಾಲ್ ಇರ್ಬೋದು, ಲೋನ್ ಇರ್ಬೋದು, ಏನೇ ಕೇಸಲ್ಲಿ ಇಬ್ರದ್ದು ಅಥವಾ 3 ಜನ ಯಾರು ಇರ್ತಾರೆ ಎಲ್ಲರದ್ದು ಸಿಗ್ನೇಚರ್ಸ್ ತಗೊಂಡೆ ಮುಂದೆ ಬ್ಯಾಂಕರ್ ಶುಡ್ ಪ್ರೊಸೀಡ್. ಆ್ಯಂಡ್ ಕ್ಲಿಯರ್ ಮ್ಯಾಂಡೇಟ್ ಶುಡ್ ಬಿ ಒಬ್ಟೈನ್ ಆಸ್ ಫಾರ್ ಆಸ್ ದ ಆಪರೇಷನ್ ಆಫ್ ದ ಅಕೌಂಟ್. ಆ್ಯಂಡ್ ಎವ್ರಿ ಎಕ್ಸಿಕ್ಯೂಟರ್ ಹ್ಯಾಸ್ ದ ರೈಟ್ ಟು ಆಪರೇಟ್ ದ ಅಕೌಂಟ್ ಆ್ಯಂಡ್ ಕ್ಯಾನ್ countermand any check issued by other. So all the transaction by the executor or the administration should be fully it has to be done with the signatures of every joint holders of the account. ಆ್ಯಂಡ್ ಯಾವುದೇ ಚೆಕ್ ಡ್ರಾ ಮಾಡಬೇಕಾದ್ರೆ ಅಥವಾ ಲೋನ್ ತೊಗೋಬೇಕಾದ್ರೆ ಎಲ್ಲರದ್ದು ಸಿಗ್ನೇಚರ್ಸ್ ಬೇಕಾಗುತ್ತೆ, ಆಲ್ ಎಕ್ಸಿಕ್ಯೂಟರ್ಸ್ ಆರ್ ಆಲ್ ಅಡ್ಮಿನಿಸ್ಟ್ರೇಟರ್ಸ್. ನೆಕ್ಸ್ಟ್ ಒನ್, ರಿಗಾರ್ಡಿಂಗ್ ಟು ಓವರ್ ಡ್ರಾಯಿಂಗ್ ಆರ್ ಬಾರೋಯಿಂಗ್. ಇನ್ ಕೇಸ್ ಓವರ್ ಡ್ರಾ ಮಾಡಬೇಕು, ಬಾರೋ ಮಾಡಬೇಕು, ದಟ್ ಹ್ಯಾಸ್ ಟು ಬಿ ಡನ್ ವಿತ್ ದ ಕೆಪಾಸಿಟಿ ಆಫ್ ಇಂಡಿವಿಜುವಲ್ ಆಗಿ ಅವ್ನು ಮಾಡ್ತಾ ಇದ್ರೆ ದಟ್ ವಿಲ್ ಗೋ ಫಾರ್ ಇಂಡಿವಿಜುವಲ್. ಇನ್ ಕೇಸ್ ವಿಲ್ಲಲ್ಲಿ ಸ್ಪೆಸಿಫೈ ಆಗಿದ್ರೆ ಅವರು ಬಾರೋ ಮಾಡಬೇಕು ಅಥವಾ ಓವರ್ ಡ್ರಾಫ್ಟ್ ಮಾಡ್ಬೋದು ಅಂದರೆ ಆವಾಗ ಆ್ಯಸ್ ಅ ಎಕ್ಸಿಕ್ಯೂಟರ್ ಆರ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್ ಹಿ ಕ್ಯಾನ್ ವಿಡ್ರಾ ದ ಮನಿ. ಫಂಡ್ ವಿಲ್ ಬಿ ಬಾರೋಡ್ ಫಾರ್ ದ ಆಪ್ರೇಷನ್ ಆಫ್ ಪ್ರಾಪರ್ಟಿ ಮೇಂಟೆನೆನ್ಸ್ಗೋಸ್ಕರ ಏನಾದರೂ ವಿಡ್ರಾ ಮಾಡಬೇಕಾಗುತ್ತೆ, ಓವರ್ ಡ್ರಾಫ್ಟ್ ಮಾಡಬೇಕಾಗುತ್ತೆ ಅಥವಾ ಬಾರೋ ಮಾಡಬೇಕಾಗುತ್ತೆ. ಸೊ ಆವಾಗ ಅದು ತಗೊಂಡು ಪ್ರಾಪರ್ಟಿ ಮೇಂಟೈನ್ ಮಾಡಿ ಆಮೇಲೆ ಅದನ್ನು ವಾಟ್ ಎವರ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಅಲ್ಲಿ ಏನೇ ಪ್ರಾಫಿಟ್ ಬರುತ್ತೆ ಅದನ್ನು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ದಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಮೆನ್ಷನ್ಡ್ ಇನ್ ದ ವಿಲ್ಲಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಅವನು ಬಾರೋ ಅಥವಾ ಓವರ್ ಡ್ರಾಫ್ಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಬ್ಯಾಂಕರ್ ಶುಡ್ ನಾಟ್ ಮೇಕ್ ಎನಿ ಟ್ರಾನ್ಸ್ಫರ್ ಆಫ್ ಫಂಡ್ ಟು ದ ಪರ್ಸ್ನಲ್ ಅಕೌಂಟ್. ನಾ ಹೇಳಿದೆ ಅವ್ರದ್ದು ಅಕೌಂಟ್ ಪರ್ಸ್ನಲ್ ಆಗಿರೋ ಅಕೌಂಟ್ಗೆ ಎಕ್ಸಿಕ್ಯೂಟರ್ ಅಕೌಂಟಿಂದ ಅಥವಾ ಅಡ್ಮಿನಿಸ್ಟ್ರೇಟರ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ನೆಕ್ಸ್ಟ್, ದ ಬಾರಿಂಗ್ ಮೇಡ್ ಬೈ ದ ಎಕ್ಸಿಕ್ಯೂಟರ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ಆಫ್ ದ ಡಿಸೀಸ್ಡ್ ಎಸ್ಟೇಟ್ ಆರ್ ಫಾರ್ ಕ್ಲಿಯರಿಂಗ್ ದ ಡೆಟ್ಸ್ ಆಫ್ ದ ಡಿಸೀಸ್ ಶಲ್ ಹವೆವರ್ ಬಿ ಇನ್ ಹಿಸ್ ಪರ್ಸನ್ ಕೆಪಾಸಿಟಿ ಆಲ್ದೋ ಹಿ ಈಸ್ ಇಂಡಮ್ನಿಫೈಡ್ ಫ್ರಮ್ ದ ಎಸ್ಟೇಟ್ ಆಫ್ ದ ಡಿಸೀಸ್. ಯಾವುದೇ ಲೋನ್ ತೊಗೋಬೇಕು ಆ ಪ್ರಾಪರ್ಟಿ ಯಾರ್ದು ಟೆಸ್ಟೇಟರ್ದು ಪ್ರಾಪರ್ಟಿ ಮೇಂಟೆನೆನ್ಸ್ಗೆ ಅಥವಾ ಅದು ಕ್ಲಿಯರಿಂಗ್ ಆಫ್ ದ ಎಸ್ಟೇಟ್ಸ್ ಟೆಸ್ಟೇಟರ್ಸ್ ಡೆಟ್ಸ್ ಅಂದರೆ ಅವನದು ಪರ್ಸ್ನಲ್ ಆಗಿ ಲೋನ್ ತೊಗೋಬೇಕು, ಆಮೇಲೆ ಅವನಿಗೆ ಇಂಡಮ್ನಿಫೈ ಮಾಡ್ಕೋಬೇಕು ಯಾರ್ದು ಪ್ರಾಪರ್ಟಿ ಟೆಸ್ಟೇಟರ್ ಪ್ರಾಪರ್ಟಿಯಿಂದ he can take the money and he can give it to the bank. First he has to take the loan on his own capacity. Next, any executor or any of the executor dies. ಎಕ್ಸಿಕ್ಯೂಟರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಒಬ್ಬರು ಇದ್ದರೆ ಅಥವಾ 3-4 ಜನ ಇದ್ದರೆ, ಒಬ್ಬರು ಸತ್ತರೆ ಅಥವಾ ಎಲ್ಲ ಸತ್ತರೆ ಬಿಕಮ್ಸ್ ಇನ್ಸಾಲ್ವೆಂಟ್ ಆರ್ ಲ್ಯುನಾಟಿಕ್ ಆರ್ ರಿಸೈನ್ಸ್. ಇನ್ ದಟ್ ಕೇಸ್ ಏನು ಬ್ಯಾಂಕ್ ಏನು ಮಾಡುತ್ತೆ, ಸೊ ಇನ್ ದಟ್ ಕೇಸ್ ರೆಸಿಗ್ನೇಷನ್ ಆರ್ ಡೆತ್ ಆಫ್ ದ ಎಕ್ಸಿಕ್ಯೂಟರ್, ರಿಸೈನ್ ಮಾಡಿರ್ತಾರೆ, ಅದ ಡೆತ್ ಆಗೋಗಿದೆ, ದ ಬ್ಯಾಂಕರ್ ನೀಡ್ ನಾಟ್ ಕ್ಲೋಸ್ ದ ಅಕೌಂಟ್ ಆ್ಯಂಡ್ ಅಲೋ ಅದರ್ ಎಕ್ಸಿಕ್ಯೂಟರ್ ಟು ಓಪನ್ ದ ಅಕೌಂಟ್. ಸೊ ಅವರು ನೀಡ್ ನಾಟ್ ಟು ಕ್ಲೋಸ್ ದ ಅಕೌಂಟ್, ಬೇರೆ ಎಕ್ಸಿಕ್ಯೂಟರ್ಸ್ ಇರ್ತಾರೆ, ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಆಫ್ ಲುನಾನ್ಸಿ ಆಫ್ ಎಕ್ಸಿಕ್ಯೂಟರ್, ದ ಬ್ಯಾಂಕರ್ ಕೆನ್ ನಾಟ್ ಅಲೋ ದ ಎಕ್ಸಿಕ್ಯೂಟರ್ ಟು ಆಪರೇಟ್. ಬುದ್ಧಿಮಾಂದ್ಯ ಆದರೆ ಹಿ ಕಾಂಟ್ ಆಪರೇಟ್ ದ ಅಕೌಂಟ್, ಅದರ್ ಪೀಪಲ್ ಕ್ಯಾನ್ ಆಪರೇಟ್ ದ ಅಕೌಂಟ್. ದೆನ್ ಅಕೌಂಟ್ ಆಫ್ ದ ಡಿಸೀಸ್ಡ್ ಕ್ಯಾನ್ ನಾಟ್ ಬಿ ಕಂಟಿನ್ಯೂಡ್ ಬಿಯಾಂಡ್ ದ ರೀಸನಬಲ್ ಟೈಮ್. ಅಂದರೆ ಇವಾಗ ಟೆಸ್ಟೇಟರ್ ಸತ್ತಿದ್ದಾನೆ, ಆಫ್ಟರ್ ಸಮ್ ಟೈಮ್ ಓನ್ಲಿ ವಿ ಕ್ಯಾನ್ ಕೀಪ್ ಇಟ್, ಮುಂದೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಕಂಟಿನ್ಯೂ ಮಾಡಿದ್ರೆ ಬ್ಯಾಂಕ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ ಇಷ್ಟು ನಾವೇನು ಮಾಡಿದ್ವಿ, ಎಕ್ಸಿಕ್ಯೂಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಬಗ್ಗೆ ತಿಳ್ಕೊಂಡ್ವಿ. ಹೇಗೆ ಬ್ಯಾಂಕ್ should take precaution to open an account, while opening an account, while withdrawal, while borrowing, all these things will be taken care by the bank.